ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ದಿನ ಬೇಳೆ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ 2 ಲೋಟ ತೊಗರಿಬೇಳೆ ತಗೋಬೇಕು. ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು 2 ಅಥವಾ 3 ಸರಿ ವಾಶ್ ಮಾಡ್ಕೊಳ್ಳಿ. ಈಗ ನೀಟಾಗಿ ತೊಳೆದಾಗಿದೆ. ಈಗ ಅದಕ್ಕೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಆಗೋ ತನಕ ಬಿಡಿ. ಈಗ 3 ವಿಸಿಲ್ ಆಗಿದೆ. ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ನೀರು ಇರಬಾರ್ದು ಅದರಲ್ಲಿ. ನಮ್ಮ ಕಡೆ ಈ ಥರ ಬೇಳೆ ಮ್ಯಾಶ್ ಮಾಡೋಕ್ಕಂತಲೇ ಈ ಥರ ಇರುತ್ತೆ. ನೋಡಿ ಈ ಥರ ಇದ್ದರೆ ಸರಿ, ಇಲ್ಲಾಂದರೆ ಸೀಲಿ ತರಿಯಾಗಿ ರುಬ್ಕೊಳ್ಳಿ. ಈಗ 2 ಲೋಟ ನೀರು ಸೇರಿಸಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ 2 ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಈಗ ಸಾಂಬಾರನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 1 ಕುದಿ ಬರಬೇಕು. ಈಗ 1 ಕುದಿ ಬಂದಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.